बिस्मिल्लाहिर्रहमानिर्रहीम अल्हम्दुलिल्लाहि रब्बिल आलमीन अस्सलातु वस्सलामु अला रसूलिल करीम व अला आलिहि व अस्हाबिहि अज्मईन। ಪ್ರೀತಿಯ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಮ್ಮ ಒಡೆಯನ ಶಾಂತಿ ಅನುಗ್ರಹಗಳು ನಿಮ್ಮೆಲ್ಲರ ಮೇಲೆ ವರ್ಷಿಸುತ್ತಿರಲಿ. ರಂಜಾನ್ ಮೆಸೇಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ಸಂದರ್ಭದಲ್ಲಿ ರಂಜಾನ್ ತಿಂಗಳಿನಲ್ಲಿ ಮಹತ್ವ ಇರುವಂತಹ ಒಂದು ವಿಷಯ ಕ್ಷಮೆ ಎನ್ನುವಂತಹದ್ದು. ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಮನುಷ್ಯ ಅಂತ ಹೇಳುವಾಗ ಸಹಜವಾಗಿ ತಪ್ಪುಗಳು ಸಂಭವಿಸ್ತದೆ. ಬೇರೆ ಬೇರೆ ಕಾರಣಗಳಿಗಾಗಿ ಮನುಷ್ಯನಲ್ಲಿರುವಂತಹ ಕೆಲವೊಂದು ಕುಂದುಕೊರತೆಗಳ ಕಾರಣವಾಗಿ, ಅವನ ಕೆಲವೊಂದು ದೌರ್ಬಲ್ಯಗಳ ಕಾರಣವಾಗಿ ತಪ್ಪುಗಳು ಸಂಭವಿಸುವಂತಹದ್ದು ಸಹಜ. ಆದರೆ ತಪ್ಪುಗಳು ಸಂಭವಿಸಿದೆ ಅಂತ ಗೊತ್ತಾದಾಗ ಕೂಡಲೇ ಅದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು, ಕ್ಷಮೆ ಯಾಚಿಸಬೇಕು ಎನ್ನುವಂತಹದ್ದು ವಿಶ್ವಾಸಿಗಳಲ್ಲಿರಬೇಕಾದಂತಹ ಗುಣ ಅಂತ ಕುರ್ಆನ್ ಕಲಿಸಿಕೊಡುತ್ತದೆ. ರಂಜಾನ್ ತಿಂಗಳಿನಲ್ಲಿ ಅದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಧಾರಾಳ ತಪ್ಪು ಮಾಡಿದಂತಹ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಎಂದು ನಿರಾಶರಾಗಬೇಕಾದಂಥ ಅಗತ್ಯ ಇಲ್ಲ. ನಂದು ಈಗಾಗಲೇ ನಾನು ಧಾರಾಳ ತಪ್ಪು ಮಾಡಿಬಿಟ್ಟಿದ್ದೇನೆ, ಆದ್ದರಿಂದ ನಾನು ಇನ್ನು ಹೇಗಿದ್ದರೂ ಶಿಕ್ಷೆಗೆ ಒಳಗಾಗುವವನು, ಇನ್ನು ನಾನು ಸರಿಯಾಗಲಿಕ್ಕೆ ಯಾವ ಅವಕಾಶವೂ ಇಲ್ಲ ಅಂತ ಯಾರೂ ಭಾವಿಸಬೇಕಾದಂತಹ ಅಗತ್ಯ ಇಲ್ಲ. ಅಲ್ಲಾಹನು ಧಾರಾಳವಾಗಿ ಕ್ಷಮಿಸಲಿಕ್ಕೆ ಸಿದ್ಧನಿರುವವನಾಗಿರ್ತಾನೆ. ಆದ್ದರಿಂದ ನೀವು ತಪ್ಪುಗಳನ್ನು ಮಾಡಿದ ಕಾರಣಕ್ಕಾಗಿ ನಿರಾಶರಾಗಬೇಕಾಗಿಲ್ಲ ಅಂತ ಹೇಳಿ ಕುರ್ಆನ್ ಕಲಿಸಿಕೊಡ್ತದೆ. ಕುಲ್ ಯಾ ಇಬಾದಿಯಲ್ಲದೀನ ಅಸ್ರಫು ಅಲಾ ಅನ್ಫುಸಿಹಿಂ ಲಾ ತಖ್ನತು ಮಿರ್ ರಹ್ಮತಿಲ್ಲಾ. ತನ್ನ ದಾಸರನ್ನು ಕರೆದು ಹೇಳುವಂತಹದ್ದು, ಪ್ರತಿಯೊಬ್ಬ ಮನುಷ್ಯನನ್ನು ಕರೆದು ಹೇಳುವಂತಹದ್ದು, ಸ್ವಯಂ ತನ್ನ ಮೇಲೆ ಅಕ್ರಮವೆಸಗಿಕೊಂಡ ನನ್ನ ದಾಸರೇ ಅಂತ ಹೇಳಿ. ಅಂದರೆ ಒಬ್ಬನು ತಪ್ಪು ಮಾಡುವ ಮೂಲಕ ಅವನು ಸ್ವಯಂ ತನಗೇ ಅದರ ನಷ್ಟವನ್ನುಂಟು ಮಾಡ್ತಾನೆ. ಅವನು ನಿಜವಾಗಿ ಅಕ್ರಮವೆಸಗೋದು ತನ್ನ ಮೇಲೆ. ಯಾಕಂತ ಹೇಳಿದೆ, ಮಾಡಿದಂತಹ ತಪ್ಪಿಗೆ ಮತ್ತೆ ಶಿಕ್ಷೆ ಅನುಭವಿಸುವುದು ಅವನೇ. ಆದ್ದರಿಂದ ಒಬ್ಬನು ಪಾಪಗಳನ್ನು ಮಾಡುವ ಮೂಲಕ, ಅನ್ಯಾಯವನ್ನು ಮಾಡುವ ಮೂಲಕ, ಅಕ್ರಮವನ್ನು ಮಾಡುವ ಮೂಲಕ ಅವನು ಸ್ವತಃ ತನ್ನ ಮೇಲೆ ಅಕ್ರಮವೆಸಗ್ತಾನೆ ಅಂತ ನಾನು ಹೇಳುವಂತಹದ್ದು. ಹಾಗೆಯೇ ಸ್ವಯಂ ತನ್ನ ಮೇಲೆ ಅಕ್ರಮವೆಸಗಿಕೊಂಡಿರುವಂತಹ ನನ್ನ ದಾಸರೇ, ನೀವು ಅಲ್ಲಾಹನ ಕಾರುಣ್ಯದಿಂದ ನೀವು ನಿರಾಶರಾಗಬೇಡಿರಿ ಅಂತ ಹೇಳಿ. ನಿಮಗೆ ನಿಮ್ಮಿಂದ ತಪ್ಪು ಸಂಭವಿಸಿ ಧಾರಾಳ ಪಾಪಗಳು ಸಂಭವಿಸಿದೆ, ಇದುವರೆಗೆ ಗೊತ್ತಿಲ್ಲದೆ ಹಲವಾರು ಪಾಪಗಳನ್ನು ಮಾಡ್ತಾ ಬಂದಿದ್ದೀರಿ. ಹಾಗಾಗಿ ನಾನು ಇನ್ನು ನನ್ನ ಜೀವನ ಹೀಗೆ ಅಂತ ಭಾವಿಸಿಕೊಂಡು ಹಾಗೆ ನೀವು ಮುಂದುವರಿಯುವುದು ಬೇಡ. ನಿಮಗೆ ಇನ್ನೂ ಅವಕಾಶ ಇದೆ. ನೀವು ಮಾಡಿದಂತಹ ತಪ್ಪುಗಳಿಗಾಗಿ ಕ್ಷಮೆಯಾಚಿಸಿಕೊಂಡು ತಮ್ಮ ಜೀವನವನ್ನು ಸುಧಾರಿಸಲು ತೀರ್ಮಾನ ಮಾಡಿದರೆ ನಿಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ, ಅದು ಎಷ್ಟೇ ದೊಡ್ಡ ಪಾಪಗಳಾಗಿದ್ದರೂ ಕೂಡ ಅದನ್ನು ಕ್ಷಮಿಸಲಿಕ್ಕೆ ನಿಮ್ಮ ಸೃಷ್ಟಿಕರ್ತನು ಸಿದ್ಧನಿದ್ದಾನೆ. ಅವನಿಗೆ ಅದರಲ್ಲಿ ಬಹಳ ಸಂತೋಷ ಇದೆ. ಬಹಳ ಸಂತೋಷದಿಂದ ಅದನ್ನು ಸ್ವೀಕರಿಸಲಿಕ್ಕೆ ಆತನು ಸಿದ್ಧನಿದ್ದಾನೆ. ಮಾತ್ರ ಕಂಡೀಷನ್, ಅದಕ್ಕಿರುವಂತಹ ಶರ್ತ ನಿಮ್ಮ ಜೀವನವನ್ನು ಸರಿಪಡಿಸುವಂತಹ ತೀರ್ಮಾನದೊಂದಿಗೆ ಮತ್ತೆ ಜಾಗರೂಕತೆಯಿಂದ ಜೀವಿಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು ಅಂತ. ಆದ್ದರಿಂದ ಸತ್ಯವಿಶ್ವಾಸಿಗಳು ಅಂತ ಹೇಳುವವರು ಅವರು ಪಾಪ ಮಾಡುವುದಿಲ್ಲ ಅಂತ ನಾನು ಹೇಳುವುದಿಲ್ಲ. ಪಾಪ ಸಂಭವಿಸ್ತದೆ, ತಪ್ಪುಗಳು ಸಂಭವಿಸ್ತದೆ. ಆದರೆ ಅವರು ವಲಂ ಯುಸಿರ್ರು ಅಲಾ ಮಾ ಫಅಲು ವಹುಂ ಯಅಲಮೂನ್, ತಿಳಿದು ಆ ಪಾಪಗಳಲ್ಲಿ ಹಠಮಾರಿತನ ಪ್ರದರ್ಶಿಸುವವರಲ್ಲ ಅಂತ ಹೇಳಿಕೊಂಡು ಇನ್ನಷ್ಟು ಪಾಪಗಳನ್ನು ಮಾಡುವುದು, ಹಠಮಾರಿತನದಿಂದ ಪಾಪಗಳನ್ನು ಮಾಡ್ತಾ ಸಾಗುವವರು ಅವರು ಆಗಿರುವುದಿಲ್ಲ. ಬದಲಾಗಿ ತಪ್ಪು ಅಂತ ಗೊತ್ತಾದ ಕೂಡಲೇ ಅದರಿಂದ ದೂರ ನಿಲ್ಲಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಅದರಿಂದ ಪಾರಾಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಕ್ಷಮೆಯಾಚಿಸ್ತಾರೆ, ಅವರಿಗೆ ದುಃಖ ಉಂಟಾಗ್ತದೆ. ಅದು ಬಿಟ್ಟು ತನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಿರಂತರವಾಗಿ ಪಾಪಗಳನ್ನು ಮಾಡ್ತಾ ಹೋಗುವಂತಹ ಸ್ವಭಾವವನ್ನು ಹೊಂದಿದವರು ಅವರು ಆಗಿರುವುದಿಲ್ಲ ಅಂತ ಕುರ್ಆನ್ ಕಲಿಸಿಕೊಡುವಂತಹದ್ದು. ಆದ್ದರಿಂದ ತಪ್ಪುಗಳು ಸಂಭವಿಸಿದಾಗ ಅದಕ್ಕಾಗಿ ಕ್ಷಮೆಯಾಚಿಸಬೇಕು ಮತ್ತು ತಪ್ಪುಗಳಿಂದ ದೂರ ಇರಲಿಕ್ಕೆ ಪ್ರಯತ್ನಿಸಬೇಕು ಎನ್ನುವಂತಹದ್ದು ಅದಕ್ಕಿರುವಂತಹ ಶರ್ತ ಕೂಡ ಆಗಿದೆ. ಹೀಗೆ ನಮ್ಮ ಸೃಷ್ಟಿಕರನು ನಮ್ಮಿಂದ ಸಂಭವಿಸಿದಂತಹ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ಅವನು ಸಿದ್ಧನಿದ್ದಾನೆ. ಅದೇ ಸಂದರ್ಭದಲ್ಲಿ ನಮ್ಮಲ್ಲಿರಬೇಕಾದಂತಹ ಗುಣ, ಜನರು ನಮಗೆ ಮಾಡಿದಂಥ ಅನ್ಯಾಯಗಳನ್ನು ಸಹಿಸುವಂತಹ, ಅದಕ್ಕೆ ಕ್ಷಮೆ ನೀಡುವಂತಹ ಗುಣ ನಮ್ಮಲ್ಲಿರಬೇಕು ಅಂತ ಹೇಳಿ ಕೂಡ ಕುರ್ಆನ್ ಕಲಿಸುತ್ತದೆ. ನೀವು ಜನರಿಗೆ ಕ್ಷಮಿಸಿರಿ, ಮನ್ನಿಸಿರಿ ಅಂತ ಹೇಳ್ತದೆ. ನಿಮಗೆ ಯಾರಾದರೂ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಆದರೆ ಆ ಕ್ಷಮಿಸುವಂತಹ ಗುಣ ನಿಮ್ಮಲ್ಲಿರಬೇಕು ಅಂತ. ಕೆಲವೊಮ್ಮೆ ಮನುಷ್ಯರಿಂದ ಕೆಲವೊಂದು ವ್ಯವಹಾರಗಳ ಸಂದರ್ಭದಲ್ಲಿ ಆಚೆ ಈಚೆ ತಪ್ಪುಗಳು ಸಂಭವಿಸಬಹುದು, ಏನಾದರೂ ಹೇಳಿದಂತಹ ಮಾತುಗಳು ಹೆಚ್ಚು ಕಡಿಮೆ ಆಗಿರಬಹುದು. ಆ ಸಂದರ್ಭದಲ್ಲಿ
ಕ್ಷಮಿಸುವಂತಹ ಗುಣ. ಒಬ್ಬನಲ್ಲಿ ತಪ್ಪು ಸಂಭವಿಸಿದರೆ ಅವನಿಗೆ ಅದನ್ನು ಮನವರಿಕೆ ಮಾಡಿಕೊಡಬೇಕು, ಅಥವಾ ಅವನಿಗೆ ಸುಧಾರಿಸುವಂತಹ ಅವಕಾಶವನ್ನು ಮಾಡಿಕೊಡಬೇಕು. ಮತ್ತು ವೈಯಕ್ತಿಕವಾಗಿ ನಮಗೆ ಆಗುವಂತಹ ಇನ್ನೊಬ್ಬರು ಮಾಡಿದಂತಹ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ನಾವು ಕೂಡ ಸಿದ್ಧರಿರಬೇಕು. ನಮ್ಮ ಸೃಷ್ಟಿಕರ್ತನಿಂದ ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆಯನ್ನು ಆಗ್ರಹಿಸ್ತೇವೆ ಅಂತ ಹೇಳಿ ಆದರೆ ಜನರಿಂದ ಸಂಭವಿಸಿದಂತಹ ಕೆಲವೊಂದು ಲೋಪದೋಷಗಳಿಗಾಗಿ ಅವರಿಗೆ ಕ್ಷಮಿಸುವಂತಹ ಗುಣವು ಕೂಡ ನಮ್ಮಲ್ಲಿರಬೇಕು ಅಂತ ಕುರ್ಆನ್ ಕಲಿಸಿಕೊಡುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಕೆಲವು ವ್ಯಕ್ತಿಗಳು ಕೆಲವರಿಗೆ ನಾವು ಸಹಾಯ ಮಾಡುವುದಿಲ್ಲ ಅಂತ ಒಂದು ತೀರ್ಮಾನವನ್ನು ಕೈಗೊಂಡ್ರು. ಯಾಕೆಂದೇಳಿ ಅವರು ಮಾಡಿದಂತಹ ಒಂದು ತಪ್ಪಿಗೆ ಅದಕ್ಕೆ ಪ್ರತೀಕಾರವಾಗಿ ಅವರೊಂದು ತೀರ್ಮಾನವನ್ನು ಕೈಗೊಂಡದ್ದು. ಹಾಗೆ ತೀರ್ಮಾನ ಕೈಗೊಂಡವರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹತ್ತಿರದ ಸಂಗಾತಿ ಹಜರತ್ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರು ಹೇಳಿದರು, ಈಗ ಕೂಡ ಇದ್ದರು. ಅವರು ಅಂತಹ ತೀರ್ಮಾನ ಕೈಗೊಳ್ಳಿ ಒಂದು ಕಾರಣ ಉಂಟು. ಯಾಕೆಂದರೆ ಆ ವ್ಯಕ್ತಿಗಳು ಮಾಡಿದಂತಹ ತಪ್ಪು ಸಣ್ಣ ತಪ್ಪು ಏನಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿ ಹಜರತ್ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಮೇಲೆ ಕಪಟ ವಿಶ್ವಾಸಿಗಳು ಸುಳ್ಳಾರೋಪವನ್ನು ಹೊರಿಸಿದರು. ಆ ಸುಳ್ಳಾರೋಪವನ್ನು ಹೊರಿಸುವವರೊಂದಿಗೆ ಸಹಕರಿಸಿದಂತಹ ಕೆಲವಾರು ವ್ಯಕ್ತಿಗಳಲ್ಲಿ ಇದ್ದರು. ಅದರಲ್ಲಿ ಒಬ್ಬರು ಮಿಸ್ತಾ ಬಿನ್ ಉಸಾಸ ಅಂತ ಹೇಳಿ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರ ನಿಕಟ ಸಂಬಂಧಿಕರು. ಆ ವ್ಯಕ್ತಿ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರಿಗೆ ಆ ವ್ಯಕ್ತಿಗೆ ಸಹಾಯ ಮಾಡ್ತಾ ಇದ್ದರು, ರೆಗ್ಯುಲರ್ ಆಗಿ ರೇಷನ್ ಕೊಡ್ತಾ ಇದ್ದರು. ಹೀಗಿರುವಾಗ ಆಯಿಷಾ ರದಿಯಲ್ಲಾಹು ಅನ್ಹಾ ಅಂತ ಹೇಳಿದರೆ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರ ಮಗಳು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿ. ಅವರ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂಥದ್ದು ಎಷ್ಟು ಘೋರವಾದಂತಹ ಒಂದು ಪಾಪ ಅದು. ನಿರಪರಾಧಿಯ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂತಹದ್ದು, ಚಾರಿತ್ರ್ಯವಂತರ ಮೇಲೆ ವ್ಯಭಿಚಾರದ ಆರೋಪವನ್ನು ಹೊರಿಸುವಂತಹದ್ದು ಬಹಳ ಘೋರವಾದಂತಹ ಒಂದು ಪಾಪ. ಅದು ಪ್ರಚಾರ ಆದಾಗ ಸ್ವತಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೂ ಕೂಡ ಗೊತ್ತಿರಲಿಲ್ಲ ಅವರದ್ದು ಇಂತಹ ಒಂದು ಆರೋಪ ಉಂಟಾದಂತಹ ಸಂದರ್ಭದಲ್ಲಿ ಎಲ್ಲರೂ ನಂಬಿ ಬಿಡುವಂತಹ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿತ್ತು. ಆಗಲೂ ಕೂಡ ಅವರ ನಿರಪರಾಧಿತ್ವವನ್ನು ಸಾಬೀತುಪಡಿಸಿದ್ದು ಪವಿತ್ರ ಕುರಾನ್ನ ಸೂಕ್ತಗಳು, ದೈವಿಕ ವಚನಗಳು ಅವತೀರ್ಣಗೊಳ್ಳುವ ಮೂಲಕ ಅವರು ನಿರಪರಾಧಿ ಎನ್ನುವುದನ್ನು ಸಾಬೀತುಪಡಿಸಿ ತೋರಿಸಿಕೊಡಲಾಯಿತು. ಆಗ ನಿಜವಾಗಿ ಆ ಸಂದರ್ಭದಲ್ಲಿ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರಿಗೆ ನಿಜವಾಗಿ ಅನಿಸಿತು, ಮಾಡದೇ ಇರುವಂತಹ ಒಂದು ಪಾಪಕ್ಕಾಗಿ ಚಾರಿತ್ರ್ಯವಂತ ನನ್ನ ಮಗಳ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸಲಿಕ್ಕೆ ಸಹಾಯ ಮಾಡಿದಂತಹ ವ್ಯಕ್ತಿಗೆ ನಾನು ಯಾಕೆ ಸಹಾಯ ಮಾಡಬೇಕು? ಆದ್ದರಿಂದ ಅವರಂತಹ ಒಂದು ನಿರ್ಧಾರವನ್ನು ಮಾಡಿದರು, ನಾನು ಇನ್ನೂ ಅವರಿಗೆ ಸಹಾಯ ಮಾಡೋದಿಲ್ಲ ಅಂತ ಹೇಳಿ. ಅಂತಹ ವ್ಯಕ್ತಿಗೆ ಇನ್ನು ನಾನು ಸಹಾಯ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಕುರ್ಆನ್ನ ಸೂಕ್ತ ಅವತೀರ್ಣಗೊಂಡಿತು ಇನ್ನೊಂದು, ವಲಾ ಯಗ್ತಲಿ ಉಲುಲ್ ಫದ್ಲಿ ಮಿನ್ಕುಂ ವಸ್ಸಾತಿ ಅನ್ ಯೂತು ಉಲಿಲ್ ಕುರ್ಬಾ ವಲ್ ಮಸಾಕೀನ ವಲ್ ಮುಹಾಜಿರೀನ ಫೀ ಸಬೀಲಿಲ್ಲಾಹಿ ವಲ್ಯಫು ವಲ್ಯಸ್ಫಹು ಅಲಾ ತುಹಿಬ್ಬೂನ ಅನ್ ಯಗ್ಫಿರಲ್ಲಾಹು ಲಕುಂ ವಲ್ಲಾಹು ಗಫೂರುರ್ ರಹೀಮ್. ನಿಮ್ಮಲ್ಲಿ ಅನುಗ್ರಹೀತರು, ನಿಮ್ಮ ಪೈಕಿ ಸಾಮರ್ಥ್ಯವುಳ್ಳವರು ತಮ್ಮ ಸಂಬಂಧಿಕರಿಗೂ ದರಿದ್ರರಿಗೂ ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಹೋಗುವವರಿಗೂ ಸಹಾಯ ಮಾಡಲಿಕ್ಕಿಲ್ಲವೆಂಬ ಪ್ರತಿಜ್ಞೆ ಮಾಡಿಬಿಡಬಾರದು. ಅವರನ್ನು ಕ್ಷಮಿಸಿ ಬಿಡಬೇಕು, ಮನ್ನಿಸಬೇಕು. ಅಲ್ಲಾಹನು ನಿಮ್ಮನ್ನು ಕ್ಷಮಿಸಬೇಕು ಎಂದು ನೀವು ಇಚ್ಛಿಸುವುದಿಲ್ಲವೇ? ಈ ಒಂದು ಪ್ರಶ್ನೆ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರ ಮನಸ್ಸಿಗೆ ನಾಟಿತು, ಅವರ ಹೃದಯಕ್ಕೆ ನಾಟಿತು. ಅಲಾ ತುಹಿಬ್ಬೂನ ಅನ್ ಯಗ್ಫಿರಲ್ಲಾಹು ಲಕುಂ, ಅಲ್ಲಾಹ ನಿಮಗೆ ಕ್ಷಮಿಸಬೇಕು ಅಂತ ನೀವು ಆಗ್ರಹಿಸುವುದಿಲ್ಲವೇ? ನೀವು ಜನರಿಗೆ ಕ್ಷಮಿಸುವ ಮೂಲಕ ಅಲ್ಲಾಹ ನಿಮ್ಮನ್ನು ಕ್ಷಮಿಸ್ತಾನೆ, ನೀವು ಅಲ್ಲಾಹ ನಿಮ್ಮನ್ನು ಕ್ಷಮಿಸಬೇಕು ಅಂತ ಆಗ್ರಹಿಸುವುದಿಲ್ಲವೇ ಎನ್ನುವಂತಹ ಒಂದು ಪ್ರಶ್ನೆ. ಅಲ್ಲಾಹ ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ನಿಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ಅಲ್ಲಾಹನು ಸಿದ್ಧನಿದ್ದಾನೆ, ಜನರ ತಪ್ಪುಗಳನ್ನು ಕ್ಷಮಿಸಲಿಕ್ಕೆ ನೀವು ಸಿದ್ಧರಿಲ್ಲವೇ ಎನ್ನುವ ಒಂದು ಪ್ರಶ್ನೆ. ಇದರ ಹಿನ್ನೆಲೆಯಲ್ಲಿ ನಾವು ಅವಲೋಕನ ಮಾಡಬೇಕು. ಆಗಲೇ ಅಬೂಬಕರ್ ಸಿದ್ದಿಕ್ ರದಿಯಲ್ಲಾಹು ಅನ್ಹು ಅವರೊಂದು ತೀರ್ಮಾನ ಮಾಡಿಬಿಟ್ರು, ಇಲ್ಲ ನಾನು ನನ್ನ ನಿರ್ಧಾರದಿಂದ ಹಿಂದೆ ಸರಿದಿದ್ದೇನೆ, ನಾನು ಇನ್ನೂ ಕೂಡ ಅವರಿಗೆ ಸಹಾಯ ಮಾಡ್ತೇನೆ ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡರು. ಇದರ ಮೂಲಕ ನಾವು ನಮ್ಮ ಅವಲೋಕನವನ್ನು ಮಾಡಬೇಕು. ಸಣ್ಣ ಪುಟ್ಟ ತಪ್ಪುಗಳಿಗಾಗಿಯೂ ಕೂಡ ನಮ್ಮ ಕುಟುಂಬದಲ್ಲಿ ಹಲವಾರು ಮಂದಿ ಪರಸ್ಪರ ಮಾತನಾಡದೆ ಹಲವಾರು ವರ್ಷಗಳು ಕಳೆದು ಹೋಗಿರಬಹುದು. ಕೆಲವೊಮ್ಮೆ ತಂದೆ ಮಕ್ಕಳು ಕೂಡ ಪರಸ್ಪರ ಸಂಬಂಧವಿಲ್ಲದೆ ಪರಸ್ಪರ ಮಾತನಾಡದೆ ಇರುವಂತಹ ಸನ್ನಿವೇಶ ಇದೆ. ಸಹೋದರ ಸಹೋದರಿಯರ ಮಧ್ಯೆ, ಇತರ ಕುಟುಂಬ ಸಂಬಂಧಿಕರ ಮಧ್ಯೆ ಯಾವುದೋ ಒಂದು ಸಂದರ್ಭದಲ್ಲಿ ಸಂಭವಿಸುವುದಂತಹ ಸಣ್ಣ ಪುಟ್ಟ ಲೋಪದೋಷಗಳಿಗಾಗಿ ವರ್ಷಗಟ್ಟಲೆ ಮಾತನಾಡದೇ ಇರುವಂತಹದ್ದು, ಸಂಬಂಧವನ್ನು ಕಡಿದುಕೊಳ್ಳುವಂತಹದ್ದು, ಪರಸ್ಪರ ಸಹಾಯ ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡುವಂತಹದ್ದು. ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ಅವಲೋಕನ ಮಾಡಬೇಕು. ನಮಗೆ ನಮ್ಮ ಸೃಷ್ಟಿಕರ್ತನಿಂದ ನಾವು ಕ್ಷಮಿಸಲ್ಪಡಬೇಕು ಅಂತ ಹೇಳಿ ಆದರೆ ಜನರಿಗೆ ಕ್ಷಮಿಸುವಂತಹ ಗುಣವನ್ನು ಕೂಡ ನಾವು ಮೈಗೂಡಿಸಿಕೊಳ್ಬೇಕು ಎನ್ನುವಂತಹ ಪಾಠವನ್ನು ಇದು ಕಲಿಸಿಕೊಡುತ್ತದೆ.
ರಂಜಾನ್ ತಿಂಗಳು ನಮಗೆ ಇಂತಹ ಒಳ್ಳೆಯ ಗುಣಗಳನ್ನು ಮೈಗೂಡಿಸಲಿಕ್ಕೆ ಪ್ರೇರಣೆ ನೀಡುವಂತಹ, ತರಬೇತಿ ನೀಡುವಂತಹ ತಿಂಗಳು. ಅದನ್ನು ಆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸುಧಾರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಸರ್ವಶಕ್ತನು ನಮ್ಮೆಲ್ಲರನ್ನೂ ಅನುಗ್ರಹಿಸಿ ಎನ್ನುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.